Today, the voices of Karnataka rises from Bengaluru's Freedom Park, echoing a powerful message. Our neighborhood school, our rights. The protest convention event organized by AIDSO, Karnataka State Committee, along with Safe Public Education Committee. This state-level public convention brings students, parents and citizens across the district. At the heart of this gathering is a growing concern, the Karnataka Public School Magnet Policy, a policy that many believe puts at risk the future of over 40,000 government neighborhood schools. As participants arrive from different districts, one thing is clear, this is not just a meeting, it's a movement to protect access to equitable, local and public education for every child. Let us now witness the voices, their concern and the determination that shape today's convention. ಇಲ್ಲಿ ನಾವಿವತ್ತು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಾವಿರಾರು ಹಳ್ಳಿಗಳಲ್ಲಿ ಏನು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳಿದೆ, ಆ ಸಮಿತಿಗಳ ಮುಖಾಂತರ ಇವತ್ತು ನಾವಿಲ್ಲಿ ನಮ್ಮೂರ ಶಾಲೆ ಉಳಿಬೇಕು ಅಂತೇಳಿ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸರ್ ಇಡೀ ರಾತ್ರಿ ಪ್ರಯಾಣ ಮಾಡಿಕೊಂಡು ನಿದ್ದೆಗೆಟ್ಕೊಂಡು ತಮ್ಮ ಮಕ್ಕಳನ್ನ ಕರ್ಕೊಂಡು ರಾಜ್ಯದ ಬಡವರು, ರೈತರು, ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ? ಒಂದಿನದ ಕೂಲಿಯನ್ನ ಬಿಟ್ಟು ಬಂದಿದ್ದಾರೆ. ಯಾವ ಉದ್ದೇಶಕ್ಕೆ ಅಂದ್ರೆ ಸರ್, ಕರ್ನಾಟಕ ಸರ್ಕಾರ ಈ ವರ್ಷ KPS ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ತಾ ಇದೆ. ಸರ್ಕಾರಿ ಶಾಲೆ ಇಲ್ಲ ಅಂದ್ರೆ ಇವತ್ತು ಬಡವರ ಮಕ್ಕಳಿಗೆ ಶಾಶ್ವತವಾಗಿ ಶಿಕ್ಷಣ ಕಿತ್ಕೊಂಡಂಗೆ, ಅವರಿಂದ ಶಿಕ್ಷಣ ದೂರ ಹೋದಂಗೆ. ಇಲ್ಲಿ ಒಂದು ಕಡೆಗೆ ನಮ್ಮ ಶಿಕ್ಷಣ ಸಚಿವರು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಏನ್ ಸುಳ್ಳು? ನಾವು ಒಂದೇ ಒಂದು ಶಾಲೆ ಮುಚ್ಚಲ್ಲ, ಒಂದು ಮಗು ಇದ್ರೆ ಕೂಡ ಸ್ಕೂಲ್ ರನ್ ಮಾಡ್ತೀವಿ, ಆ ಮಗುವಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಟೀಚರ್ನ ಕೊಡ್ತೀವಿ ಅಂತೇಳಿ ಹಸಿ ಸುಳ್ಳನ್ನ ಹೇಳ್ತಾ ಇದೆ. ಇದೇ ಸರ್ಕಾರದವರು ಮೇಲಿಂದ ಮೇಲೆ ಹಲವಾರು ಶಾಲೆಗಳಿಗೆ ಕೆಲವು ಕಡೆ ಲಿಖಿತವಾಗಿ, ಕೆಲವು ಕಡೆ ಮೌಖಿಕವಾಗಿ ಆದೇಶಗಳನ್ನ ಬಿಡ್ತಾ ಇದ್ದಾರೆ. ನಿಮ್ಮ ಶಾಲೆಯನ್ನ ಪಕ್ಕದ ಶಾಲೆಗೆ ವಿಲೀನ ಮಾಡ್ತೀವಿ, ಸಂಯೋಜನೆ ಮಾಡ್ತೀವಿ, ಸಮ್ಮಿಳಿತ ಮಾಡ್ತೀವಿ. ಇವೆಲ್ಲ ಏನು ಸ್ವಾಮಿ? ಮುಚ್ಚುತ್ತೀವಿ ಅನ್ನೋ ಪದಕ್ಕೆ ನೀವು ಪರ್ಯಾಯ ಪದಗಳನ್ನ ಕೊಟ್ಟು ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀರಾ ಸರ್. ಕರ್ನಾಟಕದ ಬಜೆಟ್ ಆದ ಮಾರನೇ ದಿನಾನೇ ಮಾರ್ಚ್ 7ನೇ ತಾರೀಕು ಚನ್ನಪಟ್ಟಣ ತಾಲೂಕಿನ ಹೊಂಗನೂರು KPS ಶಾಲೆಗೆ ಇನ್ನೂ ನಿಮ್ಮ ಶಾಲೆಯ ಮಕ್ಕಳನ್ನ ಏಕೆ ಕಳಿಸಿಲ್ಲ ಅಂತೇಳಿ ಸುತ್ತ 5 ಹಳ್ಳಿ HMಗಳು ಮತ್ತೆ ಶಿಕ್ಷಕರಿಗೆ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ನಾವು AIDSO ಇಂದ ಆ ಹಳ್ಳಿಗಳಿಗೆ ಹೋಗಿ ಜನಗಳನ್ನ ಸಂಘಟನೆ ಮಾಡಿ ಆ ಊರಿನ ಶಾಲೆಗಳನ್ನ ಉಳಿಸ್ಕೊಂಡಿದ್ದೀವಿ. ರನ್ ಆಗ್ತಿದೆ ಸ್ಕೂಲ್, ಕ್ಲೋಸ್ ಆಗಿ ಸ್ಕೂಲ್ ರನ್ ಆಗ್ತಾ ಇದೆ. ಆದ್ರೆ ಸರ್ಕಾರ ಇವತ್ತು ಪದೇ ಪದೇ ಊರಿಗೆ ಒಂದ್ ಕಡೆ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಇಲಾಖೆ ಮುಖಾಂತರ ಶಿಕ್ಷಕರ ಮೇಲೆ ಒತ್ತಡ ತಗೊಂಡ್ಬಂದು ವ್ಯವಸ್ಥಿತವಾಗಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಹುನ್ನಾರ ಮಾಡಿದ್ದಾರೆ ಸರ್. ಇದನ್ನ ವಿರೋಧಿಸಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದ್ರು ಬಂದಿದ್ದಾರೆ, ಬಡ ರೈತರು, ಕಾರ್ಮಿಕರು, ಕೂಲಿಕಾರರು ತಮ್ಮ ಬದುಕನ್ನ ಇವತ್ತು ಬಿಟ್ಟು ಬಂದಿದ್ದಾರೆ. ಅವರು ಕೇಳ್ತಿರೋದು ಒಂದೇ, ನಮ್ಮೂರಲ್ಲಿ ನಮ್ಮ ಶಾಲೆ ಉಳಿಬೇಕು. ಯಾವುದೇ ಕಾರಣಕ್ಕೂ ನೀವು KPS ಮತ್ತೊಂದು ಮಗದೊಂದು ಹೆಸರಲ್ಲಿ ನಮ್ಮೂರಿನ ಶಾಲೆ ನೀವು ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ. ಒಂದೇ ಒಂದು ಶಾಲೆ ನೀವು ಮುಚ್ಚಂಗಿಲ್ಲ. ಅವ್ರೇನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ? ನೀವು ಸೌಲಭ್ಯ ಕೊಡಿ, ಬೇಕಾದ ಸೌಲಭ್ಯ ಕೊಡಿ, ಅದನ್ನ ನಮ್ಮೂರಿನ ಶಾಲೆಗೆ ನೀವು ಕೊಡಿ. 61,000 ಮೇಷ್ಟ್ರ ಹುದ್ದೆಗಳ ಖಾಲಿ ಇದೆ, 22,000 ಶಾಲೆ ಬಿಲ್ಡಿಂಗ್ಗಳು ಸೋರ್ತಾ ಇದೆ, ಸಾವಿರಾರು ಸ್ಕೂಲ್ಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ನಾವು ರಾಜ್ಯದ ಪಾಲಕರು ಮತ್ತೆ AIDSO ವಿದ್ಯಾರ್ಥಿ ಸಂಘಟನೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಈ KPS ಮ್ಯಾಗ್ನೆಟ್ ಯೋಜನೆಯನ್ನ ವಾಪಸ್ ತಗೊಂಡಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ಕೆಲಸವನ್ನ ಈ ನಾಡಿನ ಜನ ಮಾಡ್ತಾರ ಅಂತೇಳಿ ನಾವು ಗೌರ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕನಲ್ಲಿ ಏನು KPS ಮ್ಯಾಗ್ನೆಟ್ ಅನ್ನೋ ಹೆಸರಿನಲ್ಲಿ
ಸಾವಿರಾರು ಸಂಖ್ಯೆನಲ್ಲಿ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಅದನ್ನ ವಿರೋಧಿಸ್ಬಿಟ್ಟು ಯಾರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಆ ಪೋಷಕರು ಇವತ್ತು ಬಂದಿದ್ದಾರೆ ಫ್ರೀಡಂ ಪಾರ್ಕ್ಗೆ. ಬಹಳ ದೊಡ್ಡ ಸಂಖ್ಯೆನಲ್ಲಿ ಬಂದಿದ್ದಾರೆ, ಸಾವಿರಾರು ಸಂಖ್ಯೆನಲ್ಲಿ. ಇವತ್ತು ಎಲ್ಲರೂ ಡಿಮಾಂಡ್ ಮಾಡ್ತಾ ಇದ್ದಾರೆ. ಇವತ್ತು ಮಿನಿಸ್ಟರ್ ಎಲ್ಲ ಮಾತಾಡ್ತಾ ಇದ್ದಾರೆ, ಪೋಷಕರೆಲ್ಲಾನು ಪ್ರೈವೇಟ್ ಶಾಲೆಗೆ ಕಳಿಸ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಮಕ್ಕಳು ಅಂತೇಳಿ. ಅದು ಎಷ್ಟು ಮಟ್ಟಿಗೆ ದೊಡ್ಡ ಸುಳ್ಳು ಅಂತಂದ್ರೆ, ಇಲ್ಲಿ ಬಂದಿರೋ ಇಷ್ಟೂ ಜನ ಪೋಷಕರು ಕೇಳ್ತಾರ ನಾವು 3 ಶಾಲೆ ಉಳಿಬೇಕು ಅಂತೇಳಿ. ಅಂದ್ರೆ ಮಿನಿಸ್ಟ್ರು ಯಾರ ಮಾತು ಕೇಳ್ಬಿಟ್ಟು ಪಾಲಿಸಿ ಮಾಡ್ತಿದ್ದಾರೆ? ಇಲ್ಲಿ ಕೂತಿರೋಂಥ ಸಾವಿರಾರು ಜನರು ಪೋಷಕರ ಮಾತು ಕೇಳಿ ಮಾಡ್ತಿದಾರ ಪಾಲಿಸಿನ, ಅಥವಾ AC ರೂಮಲ್ಲಿ ಕೂತ್ಕೊಂಡು ಕೆಲವು ಜನರು ಖಾಸಗಿಯವ್ರಿಗೆ ಹಿತಾಸಕ್ತಿಗೋಸ್ಕರ ಪಾಲಿಸಿನ ಮಾಡ್ತಾ ಇದ್ದಾರೆ? ಈ ಬೇಸಿಕ್ ಪ್ರಶ್ನೆ ಬರುತ್ತಿಲ್ಲ. ಇಲ್ಲಿ ಹಲವಾರು ಜನ ಇಂಟೆಲೆಕ್ಚುಯಲ್ಸ್ ಬಂದಿದ್ದಾರೆ. SG ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ, ನಿರಂಜನಾದ್ಯ ಸರ್, ಮರಳು ಸಿದ್ದಪ್ಪ ಸರ್, ಇವರೆಲ್ಲ ಏನು ಸರ್ಕಾರಿ ಶಾಲೆ ಉಳಿಬೇಕು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚಬಾರ್ದು ಅನ್ನೋಂಥ ಈ ಹೋರಾಟಕ್ಕೆ ನಾವು ಜೊತೆಗೆ ನಿಂತಿದ್ದೀವಿ ಅನ್ನೋ ಸೂಚಕವನ್ನು ತೋರಿಸ್ತಾ ಇದ್ದಾರೆ. ಈ KPS ಮ್ಯಾಗ್ನೆಟ್ ಯಾರನ್ನ ಎಫೆಕ್ಟ್ ಮಾಡುತ್ತೆ? ಮ್ಯಾಗ್ನೆಟ್ ಪಾಲಿಸಿ ಇಂಪ್ಲಿಮೆಂಟ್ ಆದ್ರೆ ಕರ್ನಾಟಕನಲ್ಲಿರುವಂತ ಒಂದು ದೊಡ್ಡ ಮಾಸು, ಲಕ್ಷಾಂತರ ಮಕ್ಕಳು, ಯಾರು ಬಡ ರೈತರು, ಕೂಲಿ ಕಾರ್ಮಿಕರ ಮಕ್ಕಳಿದಾರ, ಅವ್ರು ದೊಡ್ಡ ಸಂಖ್ಯೆನಲ್ಲಿ ಡ್ರಾಪ್ ಔಟ್ಸ್ ಆಗ್ತಾರೆ. ಆಲ್ರೆಡಿ ಅವ್ರದ್ದೇನು ಪೈಲಟ್ ಪ್ರಾಜೆಕ್ಟ್ ಇದೆ ಚನ್ನಪಟ್ಟಣ, ಅದೊಂದು ದೊಡ್ಡ ಫೇಲಿಯರು. ಅದು ಫೇಲಿಯರ್ ಆದ್ಮೇಲೂ ಮಿನಿಸ್ಟರ್ಗೆ ಬುದ್ಧಿ ಬರ್ತಾ ಇಲ್ವಲ್ಲ, ಇದೇ ದೊಡ್ಡ ಪ್ರಶ್ನೆ ಎಬ್ಬಿಸ್ತಾ ಇದೆ ನಮ್ಗಳಲ್ಲಿ. ಅಲ್ಲಿ ಚನ್ನಪಟ್ಟಣದ ಎಂತ ಫ್ಲಾಪ್ ಆಗಿದೆ ಅಂತಂದ್ರೆ, 2 ಶಾಲೆ ಮಕ್ಕಳಲ್ಲಿ ಬರೀ 13 ಮಕ್ಕಳು ಮಾತ್ರ ಶಾಲೆಗೆ ಹೋಗಕ್ಕಾಗ್ತಿದೆ KPS. ಇನ್ನು ದೊಡ್ಡ ಸಂಖ್ಯೆ ಮಕ್ಕಳು ಡ್ರಾಪ್ ಔಟ್ ಆಗಿದ್ದಾರೆ. ಇನ್ನು 5 ಶಾಲೆಗಳಲ್ಲಿ ನಾವು ಶಾಲೆ ಮುಚ್ಚಕ್ಕೆ ಬಿಡಲ್ಲ ಅಂತೇಳಿ ಪೋಷಕರು ನಿಂತ್ಕೊಂಡು ಫೈಟ್ ಮಾಡ್ತಿದ್ದಾರೆ. ಹಂಗಿದ್ರೆ ಮಿನಿಸ್ಟ್ರು ಯಾರ ಮಾತನ್ನ ಕೇಳಿಕೊಂಡು, ಯಾರ ಅಭಿಪ್ರಾಯನ ಕೇಳಿಕೊಂಡು ಈ ಶಾಲೆಗಳನ್ನ ಮುಚ್ಚೋ ಕೆಲ್ಸಕ್ಕೆ ಮಾಡ್ತಾ ಇದ್ದಾರೆ. ಈ KPS ಮ್ಯಾಗ್ನೆಟ್ ಪಾಲಿಸಿ ರೈಟ್ ಟು ಎಜುಕೇಶನ್ ರೈಟ್ ಅನ್ನ ಎಫೆಕ್ಟ್ ಮಾಡುತ್ತಾ? ರೈಟ್ ಟು ಎಜುಕೇಶನ್ ತುಂಬಾ ಮಾಡುತ್ತೆ. ಯಾಕೆ ಅಂದ್ರೆ ಬೇಸಿಕಲಿ ಇವತ್ತು ಈವನ್ RTE ರೂಲ್ಸ್ ಪ್ರಕಾರನು, ಫಸ್ಟ್ ಆಫ್ ಆಲ್ RTE ಇವತ್ತು ಏನು ಎಜುಕೇಶನ್ ಬೇಕಿತ್ತು, ಡೆಮೋಕ್ರೆಟಿಕ್ ಎಜುಕೇಶನ್, ಅದಕ್ಕೆ ಒಂದು ದೊಡ್ಡ ಹೊಡೆತ RTE. ಹೇಗೆ ಅಂದ್ರೆ RTE ನಲ್ಲಿ ಏನು 25% ಏನು ಖಾಸಗಿ ಶಾಲೆಗಳಲ್ಲಿ ಸೀಟ್ ಕೊಡ್ಬೇಕಂತಿದ್ದಾರೆ. ಅದ್ರ ಮೂಲಕ ಸರ್ಕಾರಿ ಸಂಸ್ಥೆಗಳನ್ನ ಸ್ಟ್ರೆಂಥನ್ ಮಾಡೋ ಬದಲು ಗೌರ್ಮೆಂಟು ಖಾಸಗಿ ಸಂಸ್ಥೆಗಳನ್ನ ಸ್ಟ್ರೆಂಥನ್ ಮಾಡಕ್ ಹೊರಟಿರೋದು. ಬಟ್ ಅದಾಗಿಯೂ ಕೂಡ RTE ನಲ್ಲಿ ಏನಿದೆ, ಪ್ರಮುಖವಾಗಿ 1 ಕಿಲೋಮೀಟರ್ಗೆ ಪ್ರಾಥಮಿಕ ಶಾಲೆ ಇರಬೇಕು, 3 ಕಿಲೋಮೀಟರ್ಗೆ ಹೈಯರ್ ಪ್ರೈಮರಿ ಇರಬೇಕು ಅನ್ನೋದು, ಈ ಕನ್ಸಿಡರೇಷನ್ಗಳನ್ನು ಕೂಡ ಗಾಳಿಗೆ ತೂರಿದೆ. ಸೊ RTEನೂ ಕಿತ್ತಿ ಬಿಸಾಕ್ತಾ ಇದ್ದಾರೆ ಇವರು. NEPನ ಡೈರೆಕ್ಟ್ಲಿ ಇನ್ ವರ್ಡ್ ಬೈ ವರ್ಡ್ ಇಂಪ್ಲಿಮೆಂಟ್ ಮಾಡ್ತಾರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಈ ಸಮಾವೇಶದಿಂದ ಸರ್ಕಾರ ಏನ್ ಮಾಡ್ತಾರೆ? ಅವ್ರಿಗೊಂದು ಸ್ಪಷ್ಟ ಸಂದೇಶ ಹೋಗ್ಬೇಕು. ನಾವಿಲ್ಲಿ ಬಂದು ಇವತ್ತು ಅವ್ರಿಗೊಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀವಿ. ಏನು ಅಂತಂದ್ರೆ, ಈ ರಾಜ್ಯದ ಜನರಿಗೆ KPS ಮ್ಯಾಗ್ನೆಟ್ ಒಪ್ಪಿಗೆ ಇಲ್ಲ. ನಾವು KPS ಮ್ಯಾಗ್ನೆಟ್ನ ಒಪ್ಕೊಂತಿಲ್ಲ, ನಾವು ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನ ಸ್ಪಷ್ಟವಾಗಿ ನಾವು ಈ ಸಮಾವೇಶದ ಮೂಲಕ ಹೇಳಕ್ ಹೊರಟಿದ್ದೀವಿ. ಚನ್ನಪಟ್ಟಣ ತಾಲೂಕು ಹೊಂಗನೂರು KPS ಮ್ಯಾಗ್ನೆಟ್ ಶಾಲೆ ಇದೆಯಲ್ಲ, ಆ ಶಾಲೆಯ ಪಕ್ಕದಲ್ಲಿರುವಂಥ ಸಂತೆಮೊಗೇನಹಳ್ಳಿ ಹಳ್ಳಿಯಿಂದ ಬಂದಿರುವಂಥ. ಈಗ ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ಶಾಲೆಗೆ ಡೆಪ್ಟಿ ಡೈರೆಕ್ಟರ್ ಅವರು ಬಂದು, ನಿಮ್ಮ ಶಾಲೆಯಲ್ಲಿ 65 ಜನ ಮಕ್ಕಳಿದ್ದಾರೆ, 4 ಜನ ಟೀಚರ್ಸ್ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ, ಪಕ್ಕದಲ್ಲಿ ನಾವು KPS ಮ್ಯಾಗ್ನೆಟ್ ಶಾಲೆ ಮಾಡಿದ್ದೀವಿ, ದಯಮಾಡಿ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಆ ಶಾಲೆಗೆ ಅಡ್ಮಿಷನ್ ಮಾಡಿ ಅಂತ ಅಂದ್ಬಿಟ್ಟು ಕಳೆದ ವರ್ಷ ಆಗಸ್ಟ್ನಲ್ಲಿ ಬಂದಿದ್ದರು. ನಾವೆಲ್ಲ ವಿರೋಧ ಮಾಡಿದ್ವಿ, ಪೋಷಕರು ಎಲ್ಲ ವಿರೋಧ ಮಾಡಿದ್ರು, ಗ್ರಾಮಸ್ಥರು, ಗ್ರಾಮದ ಹಿರಿಯರು ನಾವೆಲ್ಲ ವಿರೋಧ ಮಾಡಿದ್ವಿ. ಆಗಲಿ ಬಿಡಿ ಸರ್, ನಿಮ್ಮ ಇಷ್ಟ, ನೀವು ಉಳಿಸ್ಕೊತೀನಿ ಅಂದರೆ ಉಳಿಸ್ಕೊಳ್ಳಿ ಅಂತ ಹೇಳಿ ಹೊರಟೋದ್ರು ಅವರು. ಅದು ಒಂದು ಹಂತ. ಅದಾದಮೇಲೆ ಏನು ಮಾಡಿದ್ರು ಅವರು, ಪ್ರತಿದಿನ ಅಂತಂದರೆ ಸರ್ಕಾರಿ ಮಟ್ಟದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. BO ಇಂದ ಲೆಟರ್ ಹಾಕ್ಸುವಂಥದ್ದು, ಡೆಪ್ಟಿ ಡೈರೆಕ್ಟರಿಂದ ಲೆಟರ್ ಹಾಕ್ಸುವಂಥದ್ದು, ಪೋಷಕರನ್ನ ಸಭೆ ಕರೆಯುವಂಥದ್ದು, ಈ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. SDMC ಸದಸ್ಯರನ್ನೂ ಸಹಿತ KPS ಮ್ಯಾಗ್ನೆಟ್ ಶಾಲೆಗೆ ಕರ್ಕೊಂಡೋಗಿ, ನೋಡಿ ಇಂಥೆಲ್ಲ ಸವಲತ್ತುಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ನಿಮ್ಮ ಮಕ್ಕಳುಗಳು ಈ ಶಾಲೆಯಿಂದ ಈ ಒಂದು ಸವಲತ್ತುಗಳಿಂದ ವಂಚಿತರಾಗ್ತಾರೆ, ಇಷ್ಟೆಲ್ಲ ಸವಲತ್ತುಗಳು ಕೊಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳುಗಳಿಗೂ ಸಹಿತ ಈ ಸವಲತ್ತುಗಳು ಸಿಗ್ತದೆ, ದಯಮಾಡಿ ನೀವು ನಿಮ್ಮ ಮಕ್ಕಳುಗಳನ್ನು ಸಹಿತ KPS ಮ್ಯಾಗ್ನೆಟ್ ಶಾಲೆಗೆ ಸೇರಿಸಿ ಅಂತ ಅನ್ನುವಂಥ ಒಂದು ಪ್ರಲೋಭನೆಯನ್ನು ಸಹಿತ ಪೋಷಕರಿಗೆ ಮಾಡಿದ್ರು. ಅವ್ರ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥದ್ದು. ನಾನು ಅಲ್ಲಿಯ ಲೋಕಲ್, ನಾನು ಅಲ್ಲಿ ತುಂಬ KPS ಮ್ಯಾಗ್ನೆಟ್ ಶಾಲೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರುವಂಥವನು. ನಮ್ಮ KPS ಮ್ಯಾಗ್ನೆಟ್ ಶಾಲೆಗೆ ಪ್ರತಿದಿನ ಶಾಲೆ ಮುಂದೆ ಓಡಾಡ್ತೀನಿ. ಅಲ್ಲಿ ಇವಾಗ ನೀವು ಬಂದು ವಸ್ತುಸ್ಥಿತಿ ನೋಡಿದ್ರು ಸಹಿತ ಹಾಗೆ ಇರಬೇಕು. ಸುಮಾರು 700ರಿಂದ 800 ಜನ ಮಕ್ಕಳಿಗೆ ಹಾಲಿ ಇದ್ದಾರಲ್ಲಿ KPS ಮ್ಯಾಗ್ನೆಟ್ ಶಾಲೆ ಕಲಿತಾ ಇದ್ದಾರೆ. ಅವ್ರು ಯಾರಿಗೂ ಸಹಿತ ಬಸ್ಸಿನ ಸೌಲಭ್ಯ ಇಲ್ಲ. ಕೆಲವರು
ಯಾರು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಅವರು ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆ ನಮ್ಮ ಊರಿನ ಶಾಲೆಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕ ಮಕ್ಕಳು, ನೀವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಯಾರಕ್ಕೆ ಇವತ್ತು ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ, ಅವರೆಲ್ಲ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥವ್ರು, ಕೂಲಿ ಕಾರ್ಮಿಕ ಮಕ್ಕಳು, ಬಡವರ ಮಕ್ಕಳವರು. ಅವ್ರಿಗೆ ಏನಿದೆ ಅಲ್ಲಿ ಆ ಮಕ್ಕಳನ್ನ ಆ ಶಾಲೆ ಕರ್ಕೊಂಡು ಹೋಗೋದಕ್ಕೆ ಏನಿದೆ, ಎಲ್ಲಿದೆ ಅವಕಾಶ ಅವ್ರಿಗೆ? ಅವ್ರು ಬೆಳಿಗ್ಗೆ ತಕ್ಷಣ ಕೂಲಿ ಹುಡ್ಕೋದೇ ಕಷ್ಟ ಆಗಿರುತ್ತೆ. ಅವರು ಆ ಮಕ್ಕಳುಗಳನ್ನ KPS ಮ್ಯಾಗ್ನೆಟ್ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ? ಹೆಂಗೆ ಸಾಧ್ಯ ಆಗ್ತದೆ? ನಾನೇ ಪ್ರತಿದಿನ ನೋಡ್ತಾ ಇದ್ದೀನಿ 600ರಿಂದ 700 ಜನ ಮಕ್ಕಳು KPS ಮ್ಯಾಗ್ನೆಟ್ ಶಾಲೆ ಮುಗಿಸ್ಕೊಂಡು ರೋಡಲ್ಲಿ ಬಂದು ಕಾಯ್ತಾ ಇರ್ತಾರೆ. ಸರ್ ಮಂಗನಹಳ್ಳಿ ಹೋಗ್ತೀರಾ ಸರ್, ವಿಪಕ್ಷ ಹೋಗ್ತೀರಾ ಸರ್, ನಮ್ಮನ್ನು ಬಿಟ್ಕೊಡಿ ಅಂತ ಅಂದ್ಬಿಟ್ಟು ಆ ಶಾಲೆಯಲ್ಲಿ ಮಕ್ಕಳುಗಳು ಗೋಗರಿತಾ ಇದ್ದಾರೆ. ಇವಾಗ KPS ಮ್ಯಾಗ್ನೆಟ್ ಶಾಲೆ ಹೊಂಗನೂರು ಏನಿದೆ, ಅಲ್ಲಿ ಕೇವಲ 13 ಜನ ಟೀಚರ್ಸ್ ಇದ್ದಾರೆ. ಆ 13 ಜನ ಟೀಚರ್ಸು ಎಲ್ಲ ಏಡೆಡ್ ಟೀಚರ್ಸ್. ಅವ್ರ್ಯಾರು ನುರಿತ ತಾಂತ್ರಿಕವಾಗಿ ಚೆನ್ನಾಗಿ ಕಲ್ತಿರುವಂಥ ಟೀಚರ್ಸ್ ಅಲ್ಲ. ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಮಂಕು ಬುದ್ಧಿ ಏರಿಸ್ತಾ ಇದ್ದಾರೆ ಅಷ್ಟೇ. ನಮಗಿಂತಲೂ ಇನ್ನೂ ಶೋಚನೀಯ ಸ್ಥಿತಿನಲ್ಲಿ ಕನ್ನಿದೊಡ್ಡಿ ಅಂತ ಒಂದು ಹೋಗಿ, ತಾವೆಲ್ಲ ಬಹುಶಃ ಏನು ಪ್ರಜ್ಞಾವಂತರಿದ್ದೀರಿ, ತಾವು ಚನ್ನಪಟ್ಟಣ ತಾಲೂಕಿಗೆ ಬಂದು ಭೇಟಿ ಮಾಡಬೇಕು. ನೀವು 5 ಶಾಲೆಗಳ ಹೆಸರು ಹೇಳ್ತೀನಿ ನಾನು, ದಯಮಾಡಿ ಆ ಶಾಲೆಗಳನ್ನು ಭೇಟಿ ಮಾಡಿ. ನೀವು ಕನ್ನಿದೊಡ್ಡಿ ಅಂತ ಅನ್ನುವಂಥ ಶಾಲೆ ಏನಿದೆ, ಹೊಂಗನೂರು KPS ಮ್ಯಾಗ್ನೆಟ್ ಶಾಲೆಗೆ 10 ಕಿಲೋಮೀಟರ್ ದೂರದಲ್ಲಿದೆ. KPS ಮ್ಯಾಗ್ನೆಟ್ ಶಾಲೆಗೂ ಕನ್ನಿದೊಡ್ಡಿಗೂ 10 ಕಿಲೋಮೀಟರ್ ದೂರ ಇದೆ. ಮತ್ತು ಬಸ್ ಇಲ್ಲ ಕನ್ನಿದೊಡ್ಡಿಗೆ ಬಸ್ ಇಲ್ಲ. ಇನ್ನು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹಿತ ಕನ್ನಿದೊಡ್ಡಿಗೆ ಏನು ಬಸ್ ಇಲ್ಲ. ಆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳುಗಳು ಅಲ್ಲಿಂದ ಅಮ್ಮಳ್ಳಿ ದೊಡ್ಡಿ ಬಂದು, ಅಮ್ಮಳ್ಳಿ ದೊಡ್ಡಿಯಿಂದ ಹೊಂಗನೂರಿಗೆ ಬಂದು, ಅಲ್ಲಿಂದ KPS ಮ್ಯಾಗ್ನೆಟ್ ಶಾಲೆಗೆ ಹೋಗಿ ಕಲಿಯೋದು ಹೇಗೆ? ಸ್ವಲ್ಪನಾದರೂ ಅವ್ರ ವಿವೇಚನೆ ಇದೆಯಾ? ಅದು ವಿಚಾರ ಗೊತ್ತಿದೆಯಾ ಅವರಿಗೆ? ನೀವು ಶಾಲೆನ ಮಾಡಿದಿರಲ್ಲ KPS ಮ್ಯಾಗ್ನೆಟ್ ಶಾಲೆ, ಮತ್ತು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಸುಣಗಟ್ಟ ಆಗ್ಬೋದು, ಕನ್ನಿದೊಡ್ಡಿ ಆಗ್ಬೋದು, ಮೊಗೇನಹಳ್ಳಿ ಆಗ್ಬೋದು, ಮೊಗೇನಹಳ್ಳಿ ದೊಡ್ಡಿ ಆಗ್ಬೋದು, ಎಲ್ಲ ಊರುಗಳಿಗೂ ಎಷ್ಟು ದೂರ ಆಗ್ತದೆ? ಬಸ್ ಕನ್ವೀನಿಯನ್ಸ್ ಇದೆಯಾ? ಆ ಮಕ್ಕಳುಗಳನ್ನು ಕರ್ಕೊಂಬರೋದು ಹೇಗೆ? ಕರ್ಕೊಂಡು ಹೋಗೋದು ಹೇಗೆ ಇವೆಲ್ಲ ವ್ಯವಸ್ಥೆಗಳು ಸಾಧ್ಯ? ಏನು ಮಾಡ್ತಾ ಇದ್ದೀರಿ ನೀವು ಅಂತಂದರೆ, ಒಟ್ಟಿನಲ್ಲಿ ಏನೋ ಕಷ್ಟವೋ ಸುಖ ಅವ್ರನ್ನೆಲ್ಲರೂ ಸೇರಿಸ್ಬಿಡಬೇಕು KPS ಮ್ಯಾಗ್ನೆಟ್ ಶಾಲೆಗೆ. ಅಲ್ಲಿರುವಂಥ ಎಲ್ಲ 7 ಸರ್ಕಾರಿ ಶಾಲೆಗಳನ್ನು ಸೇರಿಸ್ಬಿಡ್ಬೇಕು. ಈ ಶಾಲೆಗಳನ್ನೆಲ್ಲ ಮುಚ್ಚಿಬಿಡ್ಬೇಕು. ಇದು ನಿಮ್ಮ ಮೂಲ ಉದ್ದೇಶ. ನಮ್ಮ ಶಾಲೆಯಲ್ಲಿ 72 ಮಕ್ಕಳಿದ್ದಾರೆ. ಸುಸಜ್ಜಿತವಾದಂಥ ನಮ್ಮಲ್ಲಿ ಇದು ಬಾತ್ರೂಮ್ ಇದೆ, ನೀರಿನ ವ್ಯವಸ್ಥೆ ಇದೆ, ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ, ಪ್ಲೇ ಗ್ರೌಂಡ್ ಇದೆ, ಎಲ್ಲ ಸೌಕರ್ಯಗಳಿದೆ. ಸಂಧ್ಯಮಂಗನಹಳ್ಳಿ ಪಾಠಶಾಲೆ ಬಂದು ನೋಡ್ಬೇಕು ನೀವು. ಅಷ್ಟು ಸುಸಜ್ಜಿತವಾದಂಥ ಶಾಲೆನ ನಾಳೆ ದಿನ ಮುಚ್ಚಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆ ಪಾಠಶಾಲೆ ಏನು ಮಾಡೋಣ? ನಮ್ಮ ಪೂರ್ವಿಕರು, ನಮ್ಮ ತಾತ ಅವರು 1 ಅಕ್ಷರ ಬರೆಯೋಕ್ಕೆ ಬರ್ತಿರ್ಲಿಲ್ಲ, ಓದಕ್ಕೆ ಬರ್ತಿರ್ಲಿಲ್ಲ. ಅವರು ಆ ಜಮೀನನ್ನು ಕೊಟ್ಟರು, 4 ಗುಂಟೆ ಜಾಗ ಕೊಟ್ಟರು ಶಾಲೆ ಕಟ್ಟಿ ಅಂತ. ಅವರು ವಿದ್ಯಾವಂತರು ಅಲ್ಲ ಅಂದ್ರೂ ಶಾಲೆಗೆ ಜಾಗ ಕೊಟ್ಟು ಶಾಲೆ ಕಟ್ಸಿದ್ರು. ಅವರು ಅವಿದ್ಯಾವಂತರಾಗಿದ್ದರು, ನಮ್ಮ ಮುಂದಿನ ಪೀಳಿಗೆಯವರು ವಿದ್ಯಾವಂತರಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ತಾತ ಅವರು ಜಾಗ ಕೊಟ್ಟರು. ಅವರು ಅವಿದ್ಯಾವಂತರಾಗಿ ಮುಂದಿನ ಪೀಳಿಗೆ ವಿದ್ಯಾವಂತರಾಗಬೇಕು ಅಂತ. ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಿ? ನಾವು ಕಂಪ್ಯೂಟರ್ ಕಲ್ತಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಇಷ್ಟೊಂದೆಲ್ಲ ಮುಂದುವರೆದಿದ್ವಿ. ಏನು ಮುಂದುವರೆದಿದ್ದೀರಿ ನೀವು? ವಿದ್ಯಾವಂತರಾಗಿ ಇರುವಂಥ ಶಾಲೆನ ಯಾಕೆ ಮುಚ್ತಾ ಇದ್ದೀರಿ? ಆ 1ನೇ ತರಗತಿ 2ನೇ ತರಗತಿ ಮಕ್ಕಳು 6 ಕಿಲೋಮೀಟರ್ 7 ಕಿಲೋಮೀಟರ್ ದೂರದಲ್ಲಿರುವಂಥ KPS ಮ್ಯಾಗ್ನೆಟ್ ಶಾಲೆಗೆ ಹೋಗೋದಾದರೂ ಹೇಗೆ? ಕೊನೆಯದಾಗಿ ಹೇಳ್ತೀನಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಊರಿನಲ್ಲಿರುವಂಥ ಸರ್ಕಾರಿ ಶಾಲೆಯನ್ನು ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ. ಎಷ್ಟೇ ಕಷ್ಟ ಆಗಲಿ ನಾವು ಹೋರಾಟವನ್ನು ಮಾಡ್ತೀವಿ. ನಮ್ಮೂರ ಪಾಠಶಾಲೆ ನಮ್ಮೂರಿನಲ್ಲೇ ಇರಬೇಕು. ನಮ್ಮ ಮಕ್ಕಳುಗಳು ಆ ಶಾಲೆಯಲ್ಲೇ ಕಲಿಬೇಕು, ಅವರ ಭವಿಷ್ಯವನ್ನು ಅಲ್ಲೇ ರೂಪಿಸ್ಕೋಬೇಕು. ಅದೇ ನಮ್ಮ ಉದ್ದೇಶವೇ ಹೊರತು ರಾಜ್ಯದಲ್ಲಿ ಆಗಲಿ ಇಡೀ ಎಲ್ಲಿ ಆದರೂ ಸಹಿತ ಸರ್ಕಾರಿ ಶಾಲೆಗಳು ಇರುವಂಥದ್ದೇ ಬಡವರಿಗಾಗಿ, ಸರ್ಕಾರಿ ಶಾಲೆಗಳು ಇರುವಂಥದ್ದೇ ನಿರ್ಗತಿಕರಿಗಾಗಿ, ಸರ್ಕಾರಿ ಶಾಲೆಗಳು ಇರುವಂಥವರೇ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥವ್ರಿಗೆ, ಅಂಥವ್ರನ್ನ ವಿದ್ಯಾವಂತವನ್ನು ಅವರ ವಿದ್ಯಾ ಸೌಲಭ್ಯದಿಂದ ಕಿತ್ಕೊಳ್ಳುವಂಥ ಈ ಒಂದು ಕಚಡ ಕೆಲಸವನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ. ಸರ್ಕಾರಿ ಶಾಲೆಯನ್ನು ಮುಚ್ಚೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶನೂ ಕೊಡೋದಿಲ್ಲ, ಬಿಡುವುದೂ ಇಲ್ಲ ಅಂತ ಹೇಳಿ, ಸರ್ಕಾರಿ ಶಾಲೆಗಳನ್ನು ಉಳಿಯಲಿ ಬೆಳೆಯಲಿ ಈ KPS ಮ್ಯಾಗ್ನೆಟ್ ಶಾಲೆ ಅನ್ನುವಂಥ ಬಕಾಸುರ ದಯಮಾಡಿ ನಮ್ಮ ರಾಜ್ಯದಿಂದ ತೊಲಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಂದಿನ ಈ ಸಮಾವೇಶವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಎಲ್ಲ ಸರ್ಕಾರಗಳು ಕೂಡ ಯಾವುದೇ ರಾಜ್ಯದಾಗಿರ್ಬೋದು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಹಳ್ಳಿ ಬಡ ಮಕ್ಕಳು, ಕಾರ್ಮಿಕರ ಮಕ್ಕಳು, ದಲಿತರ ಮಕ್ಕಳನ್ನ ಬೀದಿಗೆ ತರಬೇಕು ಅಂತ ಹೊರಟಿರೋ ಸರ್ಕಾರದ ನಿಲುವೇನಿದೆ, ಆ ನಿಲುವಿನ ವಿರುದ್ಧ ಸರ್ಕಾರಿ ಶಾಲೆಗಳು ಬೇಕೇ ಬೇಕು. ಯಾವ ಕಾರಣಕ್ಕೂ ಮುಚ್ಚಂಗಿಲ್ಲ. ಒಂದು ಶಾಲೆ, ಒಂದು ಹಳ್ಳಿಯಲ್ಲಿ ಒಂದೇ ಮಗು ಇರಲಿ, ಅಲ್ಲಿ ಸರ್ಕಾರಿ ಶಾಲೆ ಬೇಕು, ಒಬ್ಬ ಶಿಕ್ಷಕ ಬೇಕು. ಇದನ್ನ ನಿಲ್ಲಿಸಬೇಕು ಅನ್ನೋದಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈಗ ಅಧಿಕಾರಿಗಳು ಬಂದಿದ್ರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಕ್ಕೆ. ನಾವು ನಿಮ್ಮ ಕೈಗೆ ಕೊಡಲ್ಲ, ಶಿಕ್ಷಣ ಸಚಿವರೇ ಬರಲಿ. ಹೆಚ್ಚು ಕಡಿಮೆ ಲಕ್ಷಾಂತರ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀವಿ. ನಮ್ಮ ಕೂಗು ನೀವು ಕೇಳಬೇಕು.
ನಮ್ಮ ಮನವಿಯನ್ನು ತಗೊಳ್ಬೇಕು ಅಂತ ಹೇಳ್ತಿದ್ವಿ. ಕಾರಣ ಇಷ್ಟೇ, ನಿನ್ನೆ ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತು. ಇಡೀ ರಾಜ್ಯದ ಅಧಿಕಾರಿಗಳು, ರಾಜ್ಯದ ಪ್ರತಿನಿಧಿಗಳು ಎಲ್ಲ ಅಲ್ಲಿ ಭಾಗವಹಿಸಿದಿರಿ. ಯಾಕೆ ಮಕ್ಕಳು ಬೇಡ ನಿಮಗೆ? ಹಳ್ಳಿ ಜನ ಬೇಕಿಲ್ವಾ? ಇದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದೀವಿ. ಈ ಮೂಲಕ, ಈ ಪ್ರತಿಭಟನೆ ಮುಖಾಂತರ ಹೇಳ್ತಾ ಇದೀವಿ, ನೀವು ಸರಿಯಾದ ರೀತಿ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಬೀದಿಗಿಳಿದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನನಗೇನ್ ಕಂಡು ಬರ್ತಾ ಇದೆ ಅಂದ್ರೆ, ಬಾಕಿ ಎಲ್ಲದಕ್ಕೂ ಆಪೋಸಿಷನ್ ಅನ್ನೋದು ಇರುತ್ತೆ. ಈ ವಿಷಯದಲ್ಲಿ ಮಾತ್ರ ಆಪೋಸಿಷನ್ ಅವರು ಏನೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆಪೋಸಿಷನ್ ಅವ್ರದೇ ಸ್ಕೂಲು ಕಾಲೇಜುಗಳಿವೆ. ಆದ್ರಿಂದ ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಅವ್ರ ಹತ್ರ ಒಂದು 140 MLA ಇದ್ದಾರೆ ಕಾಂಗ್ರೆಸ್ ಅವ್ರ ಹತ್ರ, ಹೇಗಾದ್ರೂ ಮಾಡಿ ಅದನ್ನ ದಬ್ಬಿಡ್ಬೇಕು ಅಂತ, ಜನ ಏನನ್ನ ಹಾಳಾಗೋಗ್ಲಿ ಅಂತ. ಅದಕ್ಕೆ ಅವ್ರು ಹೆದರೋದು ಒಂದೇ ಒಂದಕ್ಕೆ, ಎಲೆಕ್ಷನ್ ಮಾತ್ರ ಹೆದರ್ತಾರೆ, ಇನ್ಯಾವುದಕ್ಕೂ ಹೆದರಲ್ಲ ಅವ್ರು, ಆಯ್ತಾ? ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೂ ಕೊಡಬೇಡಿ, ಬಿಜೆಪಿಗೂ ಕೊಡಬೇಡಿ, ಇನ್ನೊಂದು ಪಾರ್ಟಿ ಕಟ್ರಿ. ಆ ಪಾರ್ಟಿನಲ್ಲಿ ಬ್ರಹ್ಮಚಾರಿಗಳಿರ್ಬೇಕು, ಮ್ಯಾರಿಡ್ ಇರಬಾರ್ದು. ಮ್ಯಾರೇಜ್ ಆದ ತಕ್ಷಣ ನೀನು ಮಕ್ಕಳನ್ನ ತರ್ತೀನಿ, ಅವ್ರನ್ನ ತರ್ತೀನಿ, ಸಂಬಂಧಿಕರನ್ನ ತರ್ತೀನಿ, ಆಸೆ ಬಂದ್ಬಿಡುತ್ತೆ. ಬರೀ ಬ್ರಹ್ಮಚಾರಿಗಳಿದ್ರೆ ಅವರು ದೇಶಕ್ಕೆ ವರ್ಕ್ ಮಾಡ್ತಾರೆ, ಸಮಾಜಕ್ಕೆ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಅವ್ರಿಗೊಂದು ಸೂಚನೆ ಕೊಡಬೇಕು. ನೀವೇನಾರು ನನ್ನ ಹತ್ರ 140 MLA ಇದೀವಿ ಅನ್ಕೊಂಡು ಇದನ್ನ ದಾಟಿಸ್ಕೊಂಡು ಹೋದ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ಬಿಜೆಪಿ ಒಂದು ಓಟ್ ಹಾಕ್ಬೇಡ್ರಿ, ಯಾರು ಬರ್ಲಿ ಇನ್ನೊಂದು ಪಾರ್ಟಿ. ಅವಾಗ್ಲೇನೆ ಸಮಾಜ ಎಜುಕೇಶನ್ ಉದ್ಧಾರ ಆಗೋದು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಮಕ್ಕಳುಗಳು ಎಜುಕೇಶನ್ ಇಂದ ವಂಚಿತರಾಗ್ತಾರೆ. ಒಬ್ರು ಸೌತ್ ಆಫ್ರಿಕನ್ ಪ್ರೊಫೆಸರ್ ಹೇಳಿದ್ದಾರೆ, ನೀವು ದೇಶನ ಹಾಳು ಮಾಡಬೇಕು ಅಂದ್ರೆ ಟೆರರಿಸ್ಟ್ ಬೇಕಾಗಿಲ್ಲ, ನಿಮ್ಮ ಎಜುಕೇಶನ್ ಡೌನ್ ಮಾಡಿ, ಎಜುಕೇಶನ್ ಸ್ಟ್ಯಾಂಡರ್ಡ್ ಡೌನ್ ಮಾಡಿ. ಇದೇ ತರ ಇವರು ಸ್ಟ್ಯಾಂಡರ್ಡ್ ಡೌನ್ ಮಾಡೋದಲ್ಲ, ಸ್ಕೂಲ್ಗಳೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಇದಾದ್ರೆ ನಮ್ಮ ದೇಶ ಪೂರ್ತಿ ಹಾಳಾಗುತ್ತೆ. ಅದಕ್ಕೋಸ್ಕರ ಇದನ್ನ ಈ ಜನರ ಆಂದೋಲನದ ಜೊತೆಗೆ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಬೇಕು, ಅವ್ರಿಗೆ ತಿಳಿಸ್ಬೇಕು. ನೀವೇನಾದ್ರು 140 MLA ಇದಾರೆ ಎಂದು ಮುಂದುವರೆದ್ರೆ ಮುಂದೆ ನಿಮಗೆ ಜನರಿಂದ ಓಟ್ ಸಿಗಲ್ಲ. ಕಾಂಗ್ರೆಸ್ಗೂ ಸಿಗಲ್ಲ, ಬಿಜೆಪಿಗೂ ಸಿಗಲ್ಲ, ಇನ್ನೊಂದು ಪಾರ್ಟಿ ಹುಟ್ಕೊಳ್ಳುತ್ತೆ, ಅವ್ರಿಗೆ ಕೊಡ್ತೀವಿ ನಾವು ಅದನ್ನ. ನಮ್ಮ ಸರ್ಕಾರಿ ಶಾಲೆಗಳು 49,000 ಶಾಲೆಗಳಲ್ಲಿ 40,000 ಶಾಲೆಗಳನ್ನ ಮುಚ್ಚಬೇಕಂತ ಸರ್ಕಾರ ತೀರ್ಮಾನ ಮಾಡಿದೆ ಮೇಡಮ್. ಅಂದ್ರೆ ಇಂಡೈರೆಕ್ಟ್ ಆಗಿ ಮ್ಯಾಗ್ನೇಟ್ ಮಾಡ್ತೀವಿ, ಅಂದ್ರೆ KPS ಸ್ಕೂಲ್ ಮಾಡ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಈಗ ನಮ್ದು ರಾಯಚೂರು, ಇವ್ರದೆಲ್ಲ ಗುಲ್ಬರ್ಗ, ಅಲ್ಲಿಂದ ನಾವು B.Ed ಮಾಡ್ಬೇಕಂತ ಬೆಂಗಳೂರಿನ ನಾರ್ತ್ ಯೂನಿವರ್ಸಿಟಿಯಲ್ಲಿ ಚಿಕ್ಕಬಳ್ಳಾಪುರಲ್ಲಿ B.Ed ಮಾಡ್ತಾ ಇದೀವಿ ಮೇಡಮ್. ಈಗ 40,000 ಶಾಲೆಗಳನ್ನು ಮ್ಯಾಗ್ನೇಟ್ ಮಾಡಿದರೆ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ನಮ್ಮಂತ B.Ed ಮಾಡಿ ಏನೋ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನೋ ಒಂದು ಕೆಲಸ ಮಾಡಿಬಿಟ್ಟು, ಒಂದು ವರ್ಕ್ ಮಾಡಿಬಿಟ್ಟು ಹುಡುಗರಿಗೆ ಏನೋ ಹೆಲ್ಪ್ ಮಾಡ್ಬೇಕಂತ, ಬೋಧನೆ ಮಾಡ್ಬೇಕಂತ ಬಂದಿರೋಂಥ ನಮಗೂ ಕೂಡ ಲಾಸ್ ಆಗುತ್ತೆ ಮೇಡಮ್. 40,000 ಶಾಲೆಗಳನ್ನು ಮುಚ್ಚಿದ್ರೆ ಎಷ್ಟೋ B.Ed ವಿದ್ಯಾರ್ಥಿಗಳು ಈಗ ಮುಗಿಸ್ಕೊಂಡಿರೋರು, ಟೆಟ್ ಮಾಡಿರೋರು ಎಲ್ರಿಗೂ ಕೂಡ ಒಂದು ದೊಡ್ಡ ಲಾಸೆ ಅಂತ ಹೇಳ್ಬೋದು ಮೇಡಮ್. ಕೇವಲ ಅವ್ರಿಗೂ ಇವ್ರಿಗೆ ಅಂತ ಅಲ್ಲ ಮೇಡಮ್, ನಮ್ಮ ಕರ್ನಾಟಕದಲ್ಲಿರೋ ಇಡೀ ಸಮಾಜಕ್ಕೆ ಲಾಸ್ ಮೇಡಮ್. ಸಮಾಜಕ್ಕೆ ಅಂದ್ರೆ ಇದು ಸರ್ಕಾರಿ ಶಾಲೆಗಳಲ್ಲಿ ಕಲ್ತಿರುವಂತ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಜನ ಈಗ ಯಾವ ದೊಡ್ಡ ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ ಮೇಡಮ್. ಎಲ್ರಿಗೂ ಒಂದು ಹೊತ್ತು ಅನ್ನ ಸಿಗ್ತಿದೆ ಅಂದ್ರೆ ಈಗ ನಮ್ಮ ಎಲ್ಲ ಬೇಸಿಕ್ ಅಂದ್ರೆ ನಮ್ಮ ಪ್ರಾಥಮಿಕ ಶಾಲೆಗಳೇ ಈಗಿನ ನಮ್ಮ ಸ್ಥಿತಿಗೆ ಕಾರಣಗಳು, ನಮ್ಮ ಸ್ಥಿತಿಗೆ ಮೂಲ ಕಾರಣ ಅಂತ ಸರ್ಕಾರಿ ಶಾಲೆಗಳನ್ನೇ ಮುಚ್ಚಿದ್ರೆ ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಈಗ ನಮ್ಮ ಕಡೆ ಎಲ್ಲ ರಾಯಚೂರು ಗುಲ್ಬರ್ಗ ಆ ಸೈಡ್ಗಳಲ್ಲೆಲ್ಲ ಈ ರೀತಿ ಬಸ್ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಸರಿ ಇರೋದಿಲ್ಲ. ಹಾಗಾಗಿ ಹುಡುಗರು ತಮ್ಮ ಪಕ್ಕದಲ್ಲೇ ಇದ್ರೂ ಕೂಡ ಎಷ್ಟೋ ಜನ ಅಬ್ಸೆಂಟ್ ಆಗ್ತಾ ಇದ್ದಾರೆ ಮೇಡಮ್. ಅದೇ ರೀತಿ ನಾವು ಈಗ ಏನಾದರೂ ಈ ರೀತಿ ಮ್ಯಾಗ್ನೇಟ್ ಮಾಡಿ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದಲ್ಲಿ ಮಾಡಿದ್ರೆ ಒಂದು ವಿದ್ಯಾರ್ಥಿ ಕೂಡ ಹೋಗೋದಕ್ಕಾಗಲ್ಲ. ಬೆಳಗ್ಗೆನೇ ನಮ್ಮ ಕಡೆ ಎಲ್ಲ ಹೊಲಕ್ಕೆ ಹೋಗ್ಬಿಡ್ತಾರೆ, ಜನ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಈ ರೀತಿ ಇವರು ಮ್ಯಾಗ್ನೇಟ್ ಮಾಡಿದರೆ ಯಾರೂ ಕೂಡ ಹೋಗೋಕ್ಕಾಗದಿರೋಂಥ ಪರಿಸ್ಥಿತಿ, ಮಕ್ಕಳು ಶಾಲೆಯಿಂದ ವಂಚಿತರಾಗುವಂಥ ಪರಿಸ್ಥಿತಿ ಬರ್ಬೋದು ಅಂತ. ಸಮಾವೇಶದಿಂದ ಸರ್ಕಾರಕ್ಕೆ ನೀವು ಇದು ಕೇವಲ ಆರಂಭ ಮೇಡಮ್. ಈ ರೀತಿ
ಇವರು ಎಚ್ಚೆತ್ಕೊಳ್ಳದೆ ಇದ್ರೆ ಪ್ರತಿ ಊರಲ್ಲೂ ಹಳ್ಳಿಗಳಲ್ಲೂ ಕೂಡ ನಾವು ಸಮಾವೇಶ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳ್ತೀವಿ. ಈ ಸಮಾವೇಶ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಲು ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರದ ವಿರುದ್ಧ ನಾವು ಹೋರಾಟಕ್ಕೆ ಬಂದೀವಿ ಸರ್. ನಾವು 568 ಕಿಲೋಮೀಟರ್ 600 ಕಿಲೋಮೀಟರ್ ಆಗುತ್ತೆ ಸರ್. ನಾವು ಗುಲ್ಬರ್ಗಾಯಿಂದ ಬಂದೀವಿ. ನಾವು ಪ್ರಸ್ತುತ ಚಿಕ್ಕಬಳ್ಳಾಪುರದಲ್ಲಿ BEd ಮಾಡ್ತಾ ಇದೀವಿ. ಅದರ ಈ ಕಾರಣ ಏನಂದ್ರೆ ಇಂಥ ಸಣ್ಣ ಹುಡುಗರು ಇದಾರೆ ಮೇಡಮ್. ಈ ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ಕೇವಲ 1 ಕಿಲೋಮೀಟರ್ ಸಮೀಪ ಇರುವ ಶಾಲೆಗಳಿಗೆ ಹೋಗೋದು ಕಷ್ಟ ಆಗ್ತದೆ. ಹಾಗಾಗಿ ದೂರ ಶಾಲೆಗಳಿಗೆ ಯಾರು ಹೋಗಂಗಿಲ್ಲ ಮೇಡಮ್. ನಮ್ಮ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಸ್ಕೂಲ್ಗೆ ಎಲ್ಲರೂ ಬೇಗ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಬೆಳಗ್ಗೆ ಯಾರು ಸ್ಕೂಲ್ಗೆ ಕಳಿಸ್ತಾರೆ. ಆದರೆ ದೂರ ಆದರೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಹೆಣ್ಮಕ್ಳಿಗೆ ದೂರದಿಂದ ಈಗ ಸೇಫ್ಟಿ ಇಲ್ಲ ಮೇಡಮ್. ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ, ಸಮೀಪ ಇರುವಂತ ಶಾಲೆಗಳು ಮುಚ್ಚಿದ್ರೆ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಕೂಡ ಪೇರೆಂಟ್ಸ್ಗಳು ಹೆಣ್ಮಕ್ಳು ಶಾಲೆಯಲ್ಲಿ ಕಳಿಸೋದಿಲ್ಲ. ಹಾಗಾಗಿ ಮತ್ತೆ ನಾವು ಹಳೆ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾಗುತ್ತೆ. ಈಗ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರೋರು ನಾವು ಬಡ ಮಕ್ಕಳು ಮಾತ್ರ, ಹಿಂದುಳಿದಂಥವ್ರು, ದೀನರು, ದಲಿತರು, ಅಸ್ಪೃಶ್ಯತರು ಇರುವಂಥವ್ರು ಮಾತ್ರ, ಮೈನಾರಿಟೀಸ್, ಯಾರು ಶ್ರೀಮಂತರು ಸರ್ಕಾರಿ ಶಾಲೆಗಳಿಗೆ ಹೋಗೋದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚೋದ್ರಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅಂದರೆ ಹಿಂದುಳಿದ ನಾವು ಆರ್ಥಿಕವಾಗಿ ಮತ್ತೆ ಹಿಂದುಳಿದು ಹೋಗ್ಬೇಕಾಗುತ್ತೆ ಮೇಡಮ್. ಹಾಗಾಗಿ ನಾವು ಈ ಸೈಡ್ ಸ್ವಲ್ಪ ಜನ ಎಲ್ಲ ಸಾರಿಗೆ ವ್ಯವಸ್ಥೆ ಅನುಕೂಲಕರವಾಗಿದೆ. ನಮ್ಮ ಸೈಡ್ ಎಲ್ಲ ಕಡೆ ರಸ್ತೆಗಳು ಗುಂಡಿ ಆಗಿರೋದ್ರಿಂದ ದೂರದ ಪ್ರಯಾಣ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕೇವಲ ಒಂದು 500 ಮೀಟರ್ 1 ಕಿಲೋಮೀಟರ್ ಆದರೆ ಹೋಗ್ಬೋದು. ದೂರ ಶಾಲೆಗಳಿಗೆ ಯಾರು ಪ್ರಯಾಣಿಸಂಗಿಲ್ಲ. ಹಾಗಾಗಿ ಶಾಲೆಗಳನ್ನು ಮುಚ್ಚೋದ್ರಿಂದ ನಾವು ಇಲ್ಲಿವರೆಗೂ ಬಂದೀವಿ. ಇನ್ನೂ ಏನಾದ್ರು ಸಮಸ್ಯೆ ಆದರೂ ವಿಧಾನಸೌಧದ ಮುಂದೆನೂ ಕೂತ್ಕೊಳ್ಳೋಕೆ ರೆಡಿ ಆಗಿದ್ದೀವಿ. ನಾವು ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ, ಈಗ ಎಚ್ಚೆತ್ಕೊಂಡು ನೀವು ಮಾಡಿರುವಂಥ ನಿರ್ಧಾರಗಳು ಹಿಂತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೆ ಇದ್ರೆ ನಾವು ವಿಧಾನಸೌಧದ ಮುಂದೆನೇ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ನಾವು 24 ಗಂಟೆನೂ ಇಲ್ಲೇ ಇರ್ತೀವಿ. 24 ಗಂಟೆ ನಾವು ಒಂದೊಂದು ತಿಂಗಳು, ಯಾಕಂದರೆ ನಾನು 1ನೇ ತರಗತಿಯಿಂದ BEd ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿರೋದು. ನನಗೆ ಇಲ್ಲಿವರೆಗೂ ಜಾಸ್ತಿ ಆದರೆ ಒಂದು 10,000 ಖರ್ಚಾಗಿರ್ಬೋದು. ಆದರೆ ಪ್ರೈವೇಟ್ ಸ್ಕೂಲ್ಗೆ ಹೋದರೆ ಒಂದು LKG UKG ಕಲಿಬೇಕಾದ್ರೆ ಲಕ್ಷ ಕೇಳ್ತಾ ಇದ್ದಾರೆ ಮೇಡಮ್. ಹಾಗಾಗಿ ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತು ಒಂದು 10,000 ಖರ್ಚಾಗಿರ್ಬೋದು ಅಷ್ಟೇ. ಈ ಪ್ರಸ್ತುತ BEd ಓದ್ತಾ ಇದ್ದೀನಿ. ನಾನು 1ನೇಯಿಂದ ಡಿಗ್ರಿವರೆಗೂ ಕೂಡ ಕೇವಲ 2 ಕಿಲೋಮೀಟರ್ ಸಮೀಪ ಐತೆ ಅಂತ ಕಲ್ತಿದ್ದೀನಿ. ದೂರ ಇದ್ದರೆ ನಮ್ಮ ಮನೇಲಿ ಕಳಿಸ್ಲಿಲ್ಲ. PUC ನಾನು ತಾಲೂಕು ಲೆವೆಲ್ ಹೋಗ್ತೀನಿ ಅಂದರೆ ದೂರ ಆಗುತ್ತಪ್ಪ ಬೇಡ ಅಂದರು. ಅಂದರೆ ಹುಡುಗರ ಪರಿಸ್ಥಿತಿನೇ ಹೀಗಿರುವಾಗ ಹುಡುಗಿಯರಿಗೆ ಎಲ್ಲಿ ಕಳ್ಸಂಗಿಲ್ಲ ಮೇಡಮ್. ಯಾಕಂದರೆ ಈಗಿನ ಸಮಾಜ ಕಷ್ಟಗಳು ಇರೋದ್ರಿಂದ ದೂರದ ಪ್ರಯಾಣ ಸೇಫ್ಟಿ ಅಲ್ಲ ಅಂತೇಳಿ ಮತ್ತೆ ಮಹಿಳಾ ಅನಕ್ಷರಸ್ಥರಾಗತ್ತಾರ ಅನ್ನೋದ್ರಾಗ 1% 100% ಹೇಳ್ತೀನಿ, ಮಹಿಳೆಯರು ಮತ್ತೆ ಅನಕ್ಷರಸ್ಥರಾಗ್ತಾರೆ ಅಂತ. ಹಾಗಾಗಿ ಇಷ್ಟು ಹೇಳಕ್ ಬಯಸ್ತಾ ಇದ್ದೀನಿ. As we conclude today's convention here at Freedom Park, one message resonates louder than ever. Education is not privilege, it's right. For more such updates, stay tuned to Daily Salar Digital.